ನಮಸ್ತೆ ವೀಕ್ಷಕರೇ, ನಾನೀಗ ಶೇಂಗಾ ಹೋಳಿಗೆ ಮಾಡೋದನ್ನು ಯಾವ ರೀತಿ ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದು ನನ್ನ ಮಗಳಿಗೆ ಇಷ್ಟ, ಅದಕ್ಕೋಸ್ಕರ ನಾನು ಮಾಡ್ತಾಯಿದ್ದೀನಿ. ನೀವು ಒಂದು ಸಲ ನೋಡಿ ಮಾಡಿ, ಟೇಸ್ಟ್ ಇರುತ್ತೆ. ಇದು ಮ್ಯಾಕ್ಸಿಮಮ್ ಏನಿಲ್ಲ ಅಂದರೂ 15ರಿಂದ 20 ದಿವಸ ನಾವು ಸ್ಟೋರೇಜ್ ಮಾಡ್ಕೊಂಡು ತಿನ್ಬೋದು. ಮೊದಲಿಗೆ ನಾನು ಶೇಂಗಾ ತೊಗೊಂಡಿದ್ದೀನಿ. ಅದು ಒಂದು ಬೌಲ್ ಶೇಂಗಾ ತೊಗೊಂಡಿದ್ದೀನಲ್ಲ, ಅದ್ರ ಮುಕ್ಕಾಲು ಬೌಲು ನಾನು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಜಾಸ್ತಿನೇ ತೊಗೋಬೋದು. ಸ್ವೀಟ್ ಜಾಸ್ತಿ ಬೇಕು ಅನ್ನೋದಾದರೆ ಜಾಸ್ತಿ ಬೆಲ್ಲ ತೊಗೋಬೋದು. ನಾನು ಇಷ್ಟು ಒಂದು ಬೌಲು ಶೇಂಗಾ ತೊಗೊಂಡಿದ್ದೀನಿ, ಅರ್ಧದಿಂದ ಮುಕ್ಕಾಲು ಬೌಲು ಬೆಲ್ಲ ತೊಗೊಂಡಿದ್ದೀನಿ. ನಂತರ ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಾದ ನಂತರ ಮೈದಾ ಹಿಟ್ಟು, ಅಂದರೆ ನೀವು ಮೈದಾ ಹಿಟ್ಟು ಎಷ್ಟು ತೊಗೊತೀರಲ್ಲ ಅಷ್ಟನ್ನು ಚಿರೋಟಿ ರವೆನ ನೀವು ತೊಗೋಬೇಕು, ಕಡಿಮೆ ತೊಗೋಬೇಡ್ರಿ ಆಯಿತಾ. ನೋಡಿ, ಒಂದು ಬೌಲಲ್ಲಿ ಮುಕ್ಕಾಲು ಬೌಲು ನಾನು ಮೈದಾ ಹಿಟ್ಟು ತೊಗೊಂಡಿದ್ದೀನಿ, ಮುಕ್ಕಾಲು ಬೌಲು ಚಿರೋಟಿ ರವೆ ತೊಗೊಂಡಿದ್ದೀನಿ. ಅದಾದ ನಂತರ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಇದನ್ನು ಲಟ್ಟಿಸೋಕ್ಕೆ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಅದಾದ ನಂತರ ಯಾಲಕ್ಕಿ, 5ರಿಂದ 6 ಯಾಲಕ್ಕಿ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಮೊದಲಿಗೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಮೊದಲು ಏನಕ್ಕೆ ಕಲಿಸ್ಕೋಬೇಕು ಅಂದರೆ ಮಿನಿಮಮ್ಮು ಅರ್ಧ ಗಂಟೆ ಹಿಟ್ಟು ನೆಂದಿರ್ಬೇಕು. ಅಂದರೆ ನೀವು ಎಷ್ಟು ಹಿಟ್ಟನ್ನು ನೆನೆಸ್ತೀರಲ್ಲ ಅಷ್ಟು ಚೆನ್ನಾಗಿ ಹೋಳಿಗೆ ಬರುತ್ತೆ. ಮೊದಲಿಗೆ ನಾನು ಮೈದಾ ಹಿಟ್ಟು ಹಾಕ್ಕೊತೀನಿ. ಅದಾದ ನಂತರ ಚಿರೋಟಿ ರವೆ ಹಾಕ್ಕೊತೀನಿ. ಅದಾದ ನಂತರ ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಉಪ್ಪನ್ನ ಹಾಕ್ಕೊತೀನಿ ನಾನು. ಇದನ್ನು ಗೋಧಿ ಹಿಟ್ಟಲ್ಲೂ ಮಾಡ್ಬೋದು, ಬಟ್ ಈ ಟೇಸ್ಟ್ ಬರೋದಿಲ್ಲ. ಅದಕ್ಕೋಸ್ಕರ ನಾನು ಇದರಲ್ಲಿ ಮಾಡ್ತಾಯಿದ್ದೀನಿ. ನೀವು ಶೇಂಗಾ ಹೋಳಿಗೆ ಮಾಡಿದ್ದು ತಿಂದಿದ್ದು ಟೇಸ್ಟು ಬಾಯಲ್ಲಿ ಬರಲ್ಲ. ಅದಕ್ಕೋಸ್ಕರ ನಾನು ಮೈದಾ ಹಿಟ್ಟಲ್ಲೇ ಮಾಡ್ತೀನಿ. ಮೈದಾ ಹಿಟ್ಟು ಜಾಸ್ತಿ ಆಗಬಾರ್ದು ಅಂತ ನಾನು ಚಿರೋಟಿ ರವೆ ಹಾಕ್ಕೊತೀನಿ. ಚಿರೋಟಿ ರವೆ ಹಾಕ್ಕೊಂಡ್ರೇ ಇದು ಚೆನ್ನಾಗಾಗೋದು. ಅದಕ್ಕೋಸ್ಕರ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡಿ, ಈ ರೀತಿ ಫಸ್ಟ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಇದಕ್ಕೆ ನೀರು ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ನಾವು ಹೋಳಿಗೆ ಮಾಡಲಿಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊತೀವಲ್ಲ ಅದಕ್ಕೆ ನಾವು ಕಲಸಿ ಇಟ್ಕೋಬೇಕು. ತೀರಾ ಅಳಕಾಗಿರಬಾರ್ದು, ಗಟ್ಟಿಯಾಗಿ ಇರಬಾರ್ದು. ಆ ರೀತಿ ನೀವು ಒಂದು ಅದಕ್ಕೆ ಕಲಸಿಡ್ಕೋಬೇಕು. ನೋಡಿ, ಈ ಅದಕ್ಕೆ ನಾವು ಕಲಸಿಡ್ಕೋಬೇಕು. ಅಂದರೆ ಇದು ನೆಂದ ಮೇಲೆ ಇನ್ನೂ ಮೆತ್ತಗಾಗೋಗ್ಬಿಡುತ್ತೆ. ಜಾಸ್ತಿ ನೀವು ಈಗಲೇ ಅಳಕ ಕಲಿಸ್ಕೊಂಬಿಟ್ರಿ ಅಂದರೆ ಅದು ನೆಂದ ಮೇಲೆ, ಏಕೆಂದರೆ ಚಿರೋಟಿ ರವೆ ಹಾಕಿರ್ತೀವಲ್ಲ, ಚಿರೋಟಿ ರವೆ ಕರಗಬೇಕಲ್ಲ, ಕರಗಿ ನೆನೆಯುತ್ತಲ್ಲ, ಆವಾಗ ಒಂದು ಲೆವೆಲಿಗೆ ಅದು ನೆನ್ಕೊಂಡಿರುತ್ತೆ. ಹೋಳಿಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನಿಮಗೆ. ಇಲ್ಲಾಂದರೆ ಭಾಳ ಅಳಕಾಗ್ಬಿಟ್ಟು ಅಂದರೆ ನಿಮಗೆ ಹೋಳಿಗೆ ತುಂಬಲಿಕ್ಕೆ ಬರೋದಿಲ್ಲ. ಅದಕ್ಕೋಸ್ಕರ ಈ ಅದಕ್ಕೆ ನಾವು ಕಲಿಸ್ಕೊಂಡು ಒಂದು ಹಾಫ್ ಆನ್ ಅವರು ಒಂದು ಬೌಲಲ್ಲಿ ಈ ಥರ ಮುಚ್ಚಿಟ್ಬಿಡೋಣ. ನೋಡಿ, ಈಗ ನಾವು ಅದು ಹಿಟ್ಟು ನೆನೆಲಿಕ್ಕೆ ಬಿಟ್ವಲ್ಲ, ಅಷ್ಟರೊಳಗೆ ನಾವು ಹೂರಣ ಮಾಡ್ಕೊಳ್ಳೋಣ. ಶೇಂಗಾದ ಹೂರಣ ಮಾಡ್ಕೊಳ್ಳೋಣ. ಶೇಂಗಾನ ನಾನು ಮೀಡಿಯಮ್ ಫ್ಲೇಮಲ್ಲಿ ನಾನು ಚೆನ್ನಾಗೇ ಹುರ್ಕೋತೀನಿ. ಯಾವುದೇ ಕಾರಣಕ್ಕೂ ಗ್ಯಾಸನ್ನು ಜಾಸ್ತಿ ಹಿಡ್ಕೊಬೇಡ್ರಿ ಫ್ಲೇಮು, ಏಕೆಂದರೆ ಅದು ಕಪ್ಪಗಾಗ್ಬಿಟ್ಟು ಅಂದರೆ ಸರಿ ಹೋಗಲ್ಲ. ಹೂರಣ ಎಲ್ಲ ಕಪ್ಪಗೆ ಅನಿಸುತ್ತೆ, ಆಮೇಲೆ ಸೀಕ್ ವಾಸನೆ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಇದನ್ನು ಚೆನ್ನಾಗಿ ಕೆಂಪಾಗಂಗೆ ಹುರ್ಕೋಬೇಕು. ಅಂದರೆ ಇದು ಬಾಯಿ ಇದ್ರದ್ದು ಓಪನ್ ಆಗಬೇಕು, ಆ ರೀತಿ ನೀವು ಹುರ್ಕೋಬೇಕು ಮೊದಲು. ನೋಡಿ ವೀಕ್ಷಕರೇ, ಈ ರೀತಿ ಬಾಯಿ ಬಿಡ್ಕೋಬೇಕು. ಈ ಥರ ನೀಟಾಗಿ ಈ ರೀತಿ ಸಣ್ಣ ಫ್ಲೇಮಲ್ಲೇ ನೀವು ಹುರ್ಕೋಬೇಕು. ನಾನೀಗ ಇದನ್ನ ಹುರ್ಕೊಂಡಿದ್ದೀನಿ. ಇದನ್ನು ನಾನು ಸಪ್ರೇಟ್ ಸೈಡಿಗೆ ಬೌಲಲ್ಲಿ ಹಾಕ್ಕೋತೀನಿ. ನೋಡಿ, ಈ ರೀತಿ ಸಪ್ರೇಟ್ ಸೈಡ್ ಬೌಲಲ್ಲಿ ತಣ್ಣಗಾಗಲಿಕ್ಕೆ ಇಟ್ಟಿದ್ದೀನಿ. ಅಂದರೆ ಇದು ಸಿಪ್ಪೆ ತೆಗಿತೀನಿ. ಸಿಪ್ಪೆ ತೆಗೆದೇನೂ ಮಾಡ್ಬೋದು, ತೆಗೆದು ಮಾಡ್ಬೋದು. ನಾನು ತೆಗೆದು ಮಾಡ್ತೀನಿ. ಕೆಲವರು ಸಿಪ್ಪೆನ ತೆಗೆದೇನೆ ಮಾಡ್ತಾರೆ. ನಾನು ತೆಗೆದು ಮಾಡ್ತಾಯಿದ್ದೀನಿ. ಈಗ ಅದೇ ಇದರಲ್ಲಿ ತವಾದಲ್ಲಿ ಈಗ ಲೈಟಾಗಿ ನಾನು ಇದನ್ನು ಹುರ್ಕೊತೀನಿ. ಎಳ್ಳು ಹುರ್ಕೊತಾ ಇದ್ದೀನಿ, ಚಟಪಟ ಅಂತ ಸಿಡಿಯೋಂಗೆ. ನೋಡಿ, ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಸಾಕಿದಕ್ಕೆ. ನೋಡಿ, ಈ ರೀತಿ ಕೆಂಪಾಗೋ ರೀತಿ ನಾನೀಗ ಹುರ್ಕೊಂಡೆ. ಮತ್ತು ಇದನ್ನು ಕಪ್ಪಗಾಗೋ ರೀತಿ ಸೀಸ್ಕೋಬೇಡ್ರಿ. ನೋಡಿ ವೀಕ್ಷಕರೇ, ಈಗ ನಾನು ಸಿಪ್ಪೆ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ. ಈಗ ಏನು ಮಾಡ್ತೀನಿ, ಇದನ್ನು ಒಂದು ಜಾರಿಗೆ ಹಾಕ್ಕೋತೀನಿ. ನಾನು ಮೊದಲು ಒಂದು ಸ್ವಲ್ಪ ರುಬ್ಕೋತೀನಿ, ಸಣ್ಣಕ್ಕಾಗಂಗೆ. ತೀರಾ ಸಣ್ಣಕ್ಕಾಗೋದು ಬೇಡ ಫಸ್ಟು. ನೋಡಿ, ಈ ರೀತಿ ನಾನು ಮೀಡಿಯಮ್ ಆಗಿ ರುಬ್ಕೊಂಡಿದ್ದೀನಿ. ಇದಕ್ಕೀಗ ಅರ್ಧ ಬೆಲ್ಲ ಹಾಕ್ಕೊತೀನಿ. ನಾನು ಅರ್ಧ ಹಾಕ್ಕೊತೀನಿ ಫಸ್ಟು. ಇನ್ನೊಂದು ಸರಿ ರುಬ್ತೀನಲ್ಲ ಆವಾಗ ಇನ್ನು ಅರ್ಧ ಹಾಕ್ಕೊತೀನಿ. ಈಗ ಇದ್ರ ಜೊತೆಗೆ ಎಳ್ಳು ಹಾಕ್ಕೊತೀನಿ. ಇದಾದ ನಂತರ ಯಾಲಕ್ಕಿನ ನಾನು ಸಿಪ್ಪೆ ಬಿಡಿಸಿಟ್ಕೊಂಡಿದ್ದೀನಿ. ನೋಡಿ, ಇದಕ್ಕೆ ಹಾಕ್ಕೊತೀನಿ. ಈಗ ನಾನು ಇದನ್ನು ಫುಲ್ ಸಣ್ಣಕ್ಕೆ ನಾನೀಗ ರುಬ್ಕೋತೀನಿ. ನೋಡಿ ವೀಕ್ಷಕರೇ, ನಾನು ಮೊದಲು ದೊಡ್ಡ ಜಾರಲ್ಲಿ ರುಬ್ಬಿದೆ, ಅದು ಈ ರೀತಿ ಆಯಿತು. ಅಂದರೆ ಸಣ್ಣ ಆಗಲಿಲ್ಲ. ಮತ್ತು ನಿಮಗೆ ಈ ರೀತಿ ಆಯಿತು ಅಂದರೆ ಮತ್ತೆ ನೀವು ಜಲ್ಡಿ ಹಿಡ್ಕೋಬೇಕು, ಜಲ್ಡಿ ಸಾಣಿಸ್ಕೋಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದೆ, ಸಣ್ಣ ಜಾರಲ್ಲಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಬರಬೇಕು. ನೀವು ಜಲ್ಡಿ ಸಾಣಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೋಡಿ, ಇಷ್ಟು ಸಣ್ಣ
ರವೆ ಬರುತ್ತಲ್ಲ ಸೋಜಿ ರವೆ, ಆ ರೀತಿ ಆ ಲೆವೆಲಿಗೆ ಹಾಕಬೇಕು. ಇಲ್ಲಾಂದರೆ ನಿಮಗೆ ಗಟ್ಟಿ ಆಯಿತು ಅಂದರೆ ಜಲ್ದಿ ಹಿಡ್ಕೊಳ್ಳೇಬೇಕು ನೀವು. ಅದಕ್ಕೋಸ್ಕರ ಸಣ್ಣ ಜಾರಲ್ಲೇ ಹಾಕ್ಕೊಳ್ರಿ. ಯಾವುದಕ್ಕೂ ದೊಡ್ಡ ಜಾರ್ನಲ್ಲಿ ನೀವು ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡ್ರಿ, ಏಕೆಂದರೆ ಅದು ಸಣ್ಣಕ್ಕಾಗಲ್ಲ. ನೋಡಿರಿ ಈ ರೀತಿ ಶೇಂಗಾ ಬಂದುಬಿಡುತ್ತೆ. ಮತ್ತು ನಿಮಗೆ ಡಬಲ್ ಕೆಲಸ, ಮತ್ತು ಜರಡಿ ಸಾಡಿಸ್ಕೊಂಡು ಮತ್ತೆ ಸಣ್ಣ ಮಾಡ್ಕೊ ಇದೇ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿ ವೀಕ್ಷಕರೇ, ಈ ರೀತಿ ಇರಬೇಕು ಸಣ್ಣಕ್ಕೆ. ಈಗ ನಾನು ಏನು ಮಾಡ್ತೀನಿ ಅಂದರೆ ಇದಕ್ಕೆ ಬಿಸಿ ನೀರು, ತೀರಾ ಬಿಸಿ ಇರಬಾರ್ದು, ತೀರಾ ತಣ್ಣಗೆ ಇರಬಾರ್ದು, ಮೀಡಿಯಮ್ಮಾಗಿ ಕಾದಿರುವಂಥದ್ದು. ಒಂದೇ ಸರಿ ನೀರು ಹಾಕ್ಕೋಬೇಡಿ, ಸ್ವಲ್ಪ ನೋಡಿ ಹಾಕ್ಕೊಳ್ಳಿ. ನೋಡಿ ನಾನು ಇಷ್ಟಿಷ್ಟೇ ಹಾಕ್ಕೊತೀನಿ. ಫಸ್ಟು ಸ್ವಲ್ಪ ನೋಡಿ ಹಾಕ್ಕೋಬೇಕು ನೀವು. ಜಾಸ್ತಿ ಆಗಿಬಿಟ್ರೆ ಅಳಕ್ಕಾಗ್ಬಿಡ್ತೈತೆ, ಆಮೇಲೆ ಎಲ್ಲ ಕೆಟ್ಟೋಗ್ಬಿಡುತ್ತೆ, ನೀವು ಮಾಡೋದೆಲ್ಲ ಕೆಟ್ಟೋಗ್ಬಿಡುತ್ತೆ. ನೋಡಿ ವೀಕ್ಷಕರೇ, ಈ ರೀತಿ ನಾನು ಒಂದೊಂದು ಉಂಡೆನ ಮಾಡಿ ಎತ್ತಿಡ್ಕೊತೀನಿ. ಫಸ್ಟು ಈ ರೀತಿ ನೋಡಿ, ಭಾಳ ನೀರು ಹಾಕ್ಕೋಬೇಡಿ. ಒಂದು ಡ್ರಾಪ್ ನೀರು ಜಾಸ್ತಿ ಆದರೂ ಕೂಡ ಫುಲ್ ಕೆಟ್ಟೋಗ್ಬಿಡ್ತೈತೆ. ನೀರನ್ನ ಮಾತ್ರ ನೀವು ಭಾಳ ಹುಷಾರಾಗಿ ನೋಡಿ ಹಾಕ್ಕೋಬೇಕು. ಆಮೇಲೆ ಏಕೆಂದರೆ ಬೆಲ್ಲ ಬೇರೆ ಕರಗ್ತಾ ಇರ್ತೈತಲ್ಲ, ಹಂಗಾಗಿ ಅಳಕ್ಕೆ ಹಾಕ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ ನಿಮಗೆ. ಅದಕ್ಕೋಸ್ಕರ ನೋಡಿ ವೀಕ್ಷಕರೇ, ಹಿಟ್ಟು ನಾದ್ಕೊಂಡಿದ್ದೀನಿ ನಾನು. ಈ ಹದಕ್ಕೆ ಬಂದಿದೆ. ಅರ್ಧ ಗಂಟೆ ನಾನು ಚೆನ್ನಾಗಿ ನೆನೆಸ್ಕೊಂಡಿದ್ದೀನಿ. ಈಗ ಉಳ್ಳಿ ತೊಗೊತೀನಿ. ಉಳ್ಳಿ ತೊಗೊಂಡು ಈ ರೀತಿ ಅಗಲ ಮಾಡಿ ಇದನ್ನೀಗ ಹೂರ್ಣನ ನೋಡಿ ಈ ರೀತಿ ಇದರೊಳಗೆ ತುಂಬ್ಕೊತೀನಿ. ಈ ರೀತಿ ನೋಡಿ, ಈ ರೀತಿ ಹೋಳಿಗೆ ಯಾವ ರೀತಿ ನೀವು ತುಂಬ್ಕೊತೀರಲ್ಲ ಆ ರೀತಿ ಹೋಳಿಗೆನ ತುಂಬ್ಕೊಳ್ಳೋದು. ನೋಡಿ ಈ ರೀತಿ ನೋಡಿ ನಾನು ಈ ಅದಕ್ಕೆ ಕ್ಲೀನಾಗಿ ತುಂಬ್ಕೊಂಡಿದ್ದೀನಿ. ಈಗ ನಾನು ಅಕ್ಕಿ ಹಿಟ್ಟಾಗಲೇ ತೊಗೊಂಡಿದ್ನಲ್ಲ, ಈಗ ಇದರಲ್ಲಿ ಡಂಪ್ ಮಾಡಿ ಈ ರೀತಿ ಉತ್ಕೊತೀನಿ. ಭಾಳ ತೆಳ್ಳಗೆ ಇರಬಾರ್ದು, ಭಾಳ ದಪ್ಪಗೆ ಇರಬಾರ್ದು, ಆ ರೀತಿ ಹೋಳಿಗೆ ಇರಬೇಕು. ನೋಡಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ, ನನಗೆ ಸ್ವಲ್ಪ ತೆಳ್ಳಗೆ ಮಾಡಿ ಅಭ್ಯಾಸ. ನೋಡಿ ಈ ರೀತಿ ನೋಡಿ ವೀಕ್ಷಕರೇ, ಈ ರೀತಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಒಂದು ಸ್ವಲ್ಪ ಏರುಪೇರಾದರೂ ಸೀದೋಗ್ಬಿಡ್ತದೆ, ನಂದು ಸೀದೋಗ್ಬಿಡ್ತು, ಸಾರಿ. ಈಗ ಇನ್ನೊಂದು ತೋರಿಸ್ತಾ ಇದ್ದೀನಿ. ಈ ರೀತಿ ಬೇಯಿಸ್ಕೋಬೇಕು. ನೋಡಿ ವೀಕ್ಷಕರೇ, ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ರಿ. ಒಂಚೂರು ಗ್ಯಾಸ್ ಜೋರಾಗಿ ಇಟ್ಕೊಂಡ್ರೆ ಅಂದರೆ ಸೀದೋಗ್ಬಿಡುತ್ತೆ. ನೋಡಿ ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ರಿ. ಇದನ್ನು 15ರಿಂದ 20 ದಿನ ನೀವು ಸ್ಟೋರ್ ಮಾಡ್ಕೋಬೋದು. ಯಾವಾಗ ಬೇಕಾವಾಗ ತುಪ್ಪದ ಜೊತೆ ತಿಂದುಬಿಟ್ರೆ ವಾವ್. ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಹೆಚ್ಚು ಮಾಡೋದು, ಇದು ಫೇಮಸ್ ಆಗಿದೆ. ಆಮೇಲೆ ಇನ್ನೊಂದು, ಇದು ಸಂಕ್ರಾಂತಿ ಹಬ್ಬದಲ್ಲಿ ಇದು ಹೋಳಿಗೆ ಬೇಕೇ ಬೇಕು ನಮಗೆ, ಹಂಗಾಗಿ ಇದು ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿದೆ. ನೋಡಿ ಈ ರೀತಿ ಚೆನ್ನಾಗಿ ನೀವು ಎರಡು ಕಡೆನೂ ಬೇಯಿಸ್ಕೊಂಡು ನೋಡಿ ಈ ರೀತಿ ಎತ್ತಿಡ್ಕೋಬೇಕು. ಇದು ತಣ್ಣಗಾದ್ಮೇಲಂತೂ ತುಪ್ಪ ಹಚ್ಕೊಂಡು ತಿನ್ನಬೇಕು ಗಾಯ್ಸ್. ನಿಜವಾಗ್ಲೂ ನೀವು ಎಷ್ಟು ಖುಷಿ ಪಡ್ತೀರಾ ಅಂದರೆ ಇದು ಮಾಡೋದು ಕೂಡ ಅಷ್ಟೇ ಸುಲಭವೂ ಇದೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಸಪೋರ್ಟ್ ಮಾಡಿ. ಒಂದು ಸರಿ ಇದನ್ನು ಹೋಳಿಗೆನ ನೀವು ಮನೆಯಲ್ಲಿ ಮಾಡಿ, ಭಾಳ ಸುಲಭ. ಒಂದು ಸರಿ ನೀವು ಹೋಳಿಗೆ ಮಾಡಿದರೆ 15ರಿಂದ 20 ದಿವಸ ನೀವು ಓಡಾಡ್ಕೊತ ತಿನ್ಬೋದು. ಮಕ್ಕಳು ಓಡಾಡ್ಕೊತ ತುಪ್ಪ ಹಚ್ಕೊಂಡು ತಿಂತಾರೆ. ಮಕ್ಕಳಿಗೊಂದು ಚೇಂಜ್ ಅನಿಸುತ್ತೆ, ಖುಷಿ ಅನಿಸುತ್ತೆ. ಮಕ್ಕಳಿಗೆ ಅಂತಲ್ಲ, ನಮಗೂ ಕೂಡ ಖುಷಿ ಆಗುತ್ತೆ. ಇದನ್ನೊಂದು ಸರಿ ಮನೆಯಲ್ಲಿ ಮಾಡಿ. ಥ್ಯಾಂಕ್ ಯು.